ಗಣೇಶ್ ಮೈದಾನದಲ್ಲಿ ನೈಟ್ 9 ಗಂಟೆಗೆ ನಮಗೆ ಒಂದು ಡೆಡ್ ಬಾಡಿ ಇದೆ ಅಂತ ವರದಿ ಬರುತ್ತೆ. ಪೊಲೀಸರು ಹೋಗಿ ಎಲ್ಲ ತನಿಖೆಯನ್ನು ಸ್ಟಾರ್ಟ್ ಮಾಡ್ತಾರೆ. ನಮ್ಮ ನ್ಯೂಟನ್ ಪೊಲೀಸ್ ಸ್ಟೇಷನ್ ಎಲ್ಲ ಹಿರಿಯ ಅಧಿಕಾರಿಗಳು ನಾವು ಸ್ಪಾಟ್ ವಿಸಿಟ್ ಮಾಡಿದ್ದೇವೆ. ಡೆಡ್ ಬಾಡಿ ತಲೆಯಿಂದ ಎಲ್ಲ ಬ್ಲಡ್ ನೊರೆಯಾಗಿ ಬರುತ್ತದೆ ಹೊರಗಡೆ. ತಕ್ಷಣ ನಾವು ಪೋಸ್ಟ್ ಮಾರ್ಟಮ್ ಕಳಿಸಿಕೊಟ್ಟಿದ್ದೇವೆ. ಅಂಬರೀಷ್ ಅನ್ನುವ 28 ವರ್ಷದ ಒಬ್ಬ ಯುವಕನದು ಆ ಡೆಡ್ ಬಾಡಿ ಆಗಿರುತ್ತದೆ. ಪೋಸ್ಟ್ ಮಾರ್ಟಮ್ದಲ್ಲಿ ನಮಗೆ ಏನು ಗೊತ್ತಾಗ್ತದೆ ಅಂದ್ರೆ, ಒಂದು ಬ್ಲಂಟ್ ಆಬ್ಜೆಕ್ಟ್ ಇಂದ ತಲೆ ಮೇಲೆ ಬಲವಾಗಿ ಏಟು ಬಿದ್ದಿದ್ದರಿಂದ ಸಾವನ್ನಪ್ಪಿದ್ದಾರೆ ಅನ್ನೋ ವಿಷಯವನ್ನು ನಮಗೆ ಪೋಸ್ಟ್ ಮಾರ್ಟಮ್ ಗೊತ್ತಾಗಿರುತ್ತದೆ. ಹಾಗೂ ಅದೇ ರೀತಿ ಫಿರ್ಯಾದಿ ಕಡೆಯಿಂದ ಅಂದ್ರೆ ಅಂಬರೀಷ್ ಅವರ ತಾಯಿ ಕಡೆಯಿಂದ ನಾವು ಕಂಪ್ಲೇಂಟ್ ಪಡೆದಿರುತ್ತೇವೆ. ಅಪರಿಚಿತರು ಯಾವುದೋ ಉದ್ದೇಶದಿಂದ ಕೊಲೆ ಮಾಡಿರುತ್ತಾರೆ ಅನ್ನುವ ಪ್ರಕಾರ ನಮಗೆ ಕಂಪ್ಲೇಂಟ್ ಕೊಡ್ತಾರೆ. ಅದೇ ಪ್ರಕಾರ ನಾವು 312 ರಿಜಿಸ್ಟರ್ ಮಾಡಿಕೊಳ್ತೇವೆ. ನಮ್ಮ ಮೂಲಗಳ ಪ್ರಕಾರ, ನಮ್ಮ ಮಾಹಿತಿ ಬಾತ್ಮೀದಾರರ ಕಡೆಯಿಂದ ಹಾಗೂ ಅಕ್ಕಪಕ್ಕದ ಜನರನ್ನು ವಿಚಾರಿಸಿದ್ದಾಗ ನಮಗೇನು ಗೊತ್ತಾಗಿದೆ ಅಂದ್ರೆ, ಆ ಕೊಲೆ ಆದ ದಿನ ಅಂದ್ರೆ 29 ನೈಟ್ 9 ಗಂಟೆಗೆ ಸುಮಾರು ಕೊಲೆ ಆಗುವ ಟೈಮ್ಗೆ ಈ ಕೊಲೆಯಾದ ವ್ಯಕ್ತಿ ಅಂಬರೀಷ್ ಅನ್ನುವರು ಬೇರೆ ಇಬ್ಬರೊಟ್ಟಿಗೆ ಹತ್ತಿರದಲ್ಲಿರುವ ಒಂದು ಸಾಯಿ ವೈನ್ಸ್ ಅಂತ ಇದು ವೈನ್ ಶಾಪ್ ಅಲ್ಲಿ ಇಬ್ಬರೊಟ್ಟಿಗೆ ಜಗಳ ತೆಗೆದು ಇವರು ಸ್ವಲ್ಪ ಕಿತ್ತಾಡಿಕೊಂಡಿದ್ದಾರೆ, ಬಡದಾಡಿದ್ದಾರೆ ಅಂತ ಮಾಹಿತಿ ಬರುತ್ತದೆ. ಆ ಇಬ್ಬರು ಯಾರು ಅಂತ ನಾವು ವಿಚಾರಿಸಿಕೊಂಡು ತನಿಖೆಯನ್ನು ಮುಂದುವರಿಸಿಕೊಂಡು ಅಡಿಷನಲ್ ಎಸ್ಪಿ, ಡಿವೈಎಸ್ಪಿ ರಚಿಸಿ ವಿತಿನ್ 24 ಅವರ್ಸ್ ನಾವು ಇಬ್ಬರು ಆರೋಪಿಗಳನ್ನು ಪತ್ತೆ ಮಾಡ್ತೇವೆ. ಅವರನ್ನು ವಿಚಾರಿಸಿದಾಗ ಒಂದು ಕ್ಷುಲ್ಲಕ ಕಾರಣಕ್ಕಾಗಿ ಆ ವೈನ್ ಶಾಪ್ ಅಲ್ಲಿ ಒಂದು ಕ್ಷುಲ್ಲಕ ಕಾರಣಕ್ಕಾಗಿ ಜಗಳ ಆಗಿರುತ್ತದೆ ಇವರ ಮಧ್ಯೆ. ಜಸ್ಟ್ ಇವರ ಕಾಲು ಅವರಿಗೆ ಟಚ್ ಆಗಿದೆ ಅಂತ ಹೇಳಿ ಜಗಳ ಬೆಳೆದು ಅದು ಈ ಕೊಲೆಗೆ ಕಾರಣವಾಗಿರ್ತದೆ ಅಂತ ನಮಗೆ ಗೊತ್ತಾಗಿರ್ತದೆ. ಅದೇ ಗಣೇಶ್ ಮೈದಾನಕ್ಕೆ ಕರ್ಕೊಂಡು ಹೋಗಿ ಈ ಯುವಕನ ಮೇಲೆ ಕಲ್ಲಿಂದ ದಾಳಿ ಮಾಡಿ ಕೊಲೆ ಮಾಡಿದ್ದಾರೆ ಅನ್ನೋ ಮಾಹಿತಿ ನಮಗೆ ಸಿಕ್ಕಿರುತ್ತದೆ. ತಕ್ಷಣ ಆ ಇಬ್ಬರನ್ನು ನಾವು ದಸ್ತಗಿರಿ ಮಾಡಿ ಜೈಲಿಗೆ ಕಳಿಸಿದ್ದೇವೆ. ಈ ಕೊಲೆ ಆದವನ ಹಿನ್ನೆಲೆ ಏನ್ ಸರ್? ಏನ್ ಮಾಡ್ತಾ ವರ್ಕ್ ಮಾಡ್ತಾ ಆಟೋ ಚಾಲಕನ ಅಂತ ಗೊತ್ತಾಗಿದೆ. ಆಟೋ ಚಾಲಕ ಅಂತ ನಮಗೆ ಗೊತ್ತಾಗಿದೆ. ಮೂಲ ತೆಲಂಗಾಣ, ಆಂಧ್ರದ ಮೂಲ ಅಂತ. ಅದು ಸುಮಾರು 20 ವರ್ಷದ ಹಿಂದೆ ಬಂದು ಸೆಟ್ಲ್ ಆಗಿದ್ದಾರೆ. ಬಟ್ 20 ವರ್ಷದಿಂದ ನಮ್ಮ ಬೀದರ್ ಸಿಟಿಯಲ್ಲೇ ಇತ್ತು. ಇದು ಅತಿ ಹೆಚ್ಚು ಕೊಲೆಗಳು ಇಂಥ ಮರ್ಡರ್ ಜಗಳಗಳು ಆಗೋದು ವೈನ್ ಶಾಪ್ ಹತ್ರನೇ ಹುಡುಗಾಗೆಲ್ಲ ಆಗೋದು. ಹೌದು. ಸೊ ನಿಮ್ ಡಿಪಾರ್ಟ್ಮೆಂಟ್ ಏನಾದ್ರು ಆಕ್ಷನ್ ತಗೊಳ್ತೀರಾ? ಸ್ವಲ್ಪ ಇದು ಮಾಡ್ಸಕ್ಕೆ ಈಗಾಗಲೇ ನಮ್ಮ ಕರೆಕ್ಟ್ ಹೇಳಿದ ಕರೆಕ್ಟ್ ಹೆಚ್ಚಿನ ಭದ್ರತೆ ನಾವು ಇದು ಮಾಡ್ತೇವೆ. ಒಂದು ಬೀಟ್ ಪಾಯಿಂಟ್ ಜಾಸ್ತಿಗಳನ್ನು ಹಾಕೊಂಡು ಎಸ್ಪೆಷಲಿ ನೈಟ್ ಕರೆಕ್ಟ್ ಟೈಮ್ಗೆ ಫಸ್ಟ್ ಆಫ್ ಆಲ್ ಎಲ್ಲ ವೈನ್ ಶಾಪ್ಗಳು ಕ್ಲೋಸ್ ಆಗೋದಕ್ಕೆ ನಾವು ನೋಡ್ತೇವೆ. ಅಲ್ಲೇ ಕುಡಿತಾ ಇದ್ದಾರೆ ಸರ್. ಎಲ್ಲ ವಯಸ್ಸಿನಲ್ಲಿ ಇದೇ ಕೇಸ್ ಇದೇ ವಯಸ್ಸು ಅಂತ ಇಲ್ಲ ಸರ್. ಎಲ್ಲ ವಯಸ್ಸಿನಲ್ಲಿ ಅಲ್ಲೇ ಗ್ಲಾಸ್ ತಗೊಂಡು ಅಲ್ಲೇ ಒಂದು ಕೇಸ್ ಉದಾಹರಣೆ ತಗೊಂಡ್ರೆ, ನಾವು ಇದು CN2 ಲೈಸೆನ್ಸ್ ಇದೆ. ಇದು ಅದು ಆಕ್ಚುಲಿ MRP ಓವರ್ ದ ಕೌಂಟರ್ ಕೊಡೋದಕ್ಕೆ ಮಾತ್ರ ಇವರಿಗೆ ಲೈಸೆನ್ಸ್ ಇದೆ. ಬಟ್ ಪಕ್ಕದ ಇನ್ನೊಂದು ಸಣ್ಣ ರೂಮ್ ತಗೊಂಡು ಒಳಗಡೆನೆ ಕುಡಿಯಕ್ಕೂ ಕೂಡ ವ್ಯವಸ್ಥೆ ಅನಧಿಕೃತವಾಗಿ ಮಾಡಿದ್ದಾರೆ ಅಂತ ಗೊತ್ತಾಗಿದೆ. ಅವನ ಲೈಸೆನ್ಸ್ ಕ್ಯಾನ್ಸಲೇಷನ್ ನಾವು ಬರೀತಾ ಇದ್ದೇವೆ. ಒಂದೇ ಇಲ್ಲ ವಯಸ್ಸು ಎಲ್ಲ ಕಡೆ ಇದೇ ಎಚ್ಚರಿಕೆ ಎಲ್ಲರಿಗೂ ನೀಡ್ತಾ ಇದ್ದೇವೆ. ನಿಮ್ಮ ಲೈಸೆನ್ಸ್ ಪ್ರಕಾರ ಬಾರ್ ಇದ್ರೆ ಬಾರ್ ಅದು ಕೂಡ ಟೈಮ್ ಪ್ರಕಾರ ಕ್ಲೋಸ್ ಆಗಬೇಕು. ಇಲ್ಲ CN2 ಇದ್ರೆ ವಿತೌಟ್ ಎನಿ ಬಾರ್ ಓನ್ಲಿ ಸೇಲ್ಸ್ ಓವರ್ ದ ಕೌಂಟರ್ ಮಾಡಬೇಕಂತ ನಾನು ಎಚ್ಚರಿಕೆ ನೀಡ್ತಾ ಇದ್ದೇನೆ. ಅದನ್ನು ಮೀರಿ ಯಾರಾದ್ರೂ ಉಲ್ಲಂಘನೆ ಮಾಡಿದ್ರೆ ಮಾತ್ರ ಪಕ್ಕ ನಾವು ಎಕ್ಸೈಸ್ ಡಿಪಾರ್ಟ್ಮೆಂಟ್ಗೆ ಅವರ ಲೈಸೆನ್ಸ್ ಕ್ಯಾನ್ಸಲೇಷನ್ಗೆ ನಾವು ಬರೀತೇವೆ. ಈ ಕೇಸಲ್ಲಿ ಕೂಡ ಬರೀತಾ ಇದ್ದೇವೆ. ಚಿಂತಾಕಿ ಠಾಣೆ ಲಿಮಿಟಲ್ಲಿ ಒಂದು ಹೊರ ಕೇಸ್ ಮಾಡಿದೆ. ಹೌದು. ಫ್ಯಾಮಿಲಿದವರು ಬಂದು ಇದು ಮಾಡಿದ್ದಾರೆ. ನಿಮ್ಮ ಡಿಪಾರ್ಟ್ಮೆಂಟ್ ಇರ್ತಾರೆ, ಪೊಲೀಸರು ಇದು ಮಾಡ್ತಾ ಇದ್ದಾರೆ. ಪಾರ್ಟಿ ಜೊತೆ ಅನ್ನೋದು ವ್ಯವಹಾರ ಮಾಡ್ಕೊಂಡು ಮುಕ್ತ ಆಗ್ತಾ ಇದ್ದಾರೆ ಅಂತ ಇದು ಬಹಳ